ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಹಾಗೆ ಇಂಡಿಯನ್ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ಈಗ ನಾವು ಗಣೇಶನ ಪ್ರತಿರೂಪವಾಗಿರುವಂಥ ನಮ್ಮ ಗಜಪಡೆ ಮೈಸೂರಿಗೆ ಆಗಮಿಸಿದ್ದು ಅರಮನೆ ಆವರಣದಲ್ಲಿ ಇವತ್ತು ವಿಶೇಷವಾದಂಥ ಒಂದು ಪೂಜೆ ನಡೀತಾ ಇದೆ. ಇದು ಪ್ರತಿ ಬಾರಿಯೂ ಒಂದು ಕಾಕತಾಳೀಯ ನಮ್ಮ ದಸರಾ ನಡೆಯುವ ಮುನ್ನ ಅರಮನೆಯಲ್ಲಿ ಏನು ಗಣೇಶ ಹಬ್ಬವನ್ನು ಆಚರಣೆ ಮಾಡೋದು, ಹಾಗೆ ಪ್ರತ್ಯಕ್ಷವಾಗಿ ಕಾಣುವಂಥ ನಮ್ಮ ಆನೆಗಳನ್ನು, ಗಣೇಶನ ಪ್ರತಿರೂಪವಾಗಿರುವಂಥ ನಮ್ಮ ಆನೆಗಳಿಗೆ ಪೂಜೆಯನ್ನು ನೆರವೇರಿಸೋದ್ರ ಮುಖೇನ ಈ ಗಣಪತಿ ಹಬ್ಬವನ್ನು ನಮ್ಮ ಗಜಪಡೆ ಜೊತೆಗೆ ವಿಶೇಷವಾದಂಥ ಆಚರಣೆ ಮಾಡುವಂಥ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಹಾಗಾಗಿ ಇಲ್ಲಿ ವಿಶೇಷವಾದಂಥ ಪೂಜೆಯನ್ನು ಎಂದಿನಂತೆ ಆನೆಗಳ ಪೂಜೆಯನ್ನು ನೆರವೇರಿಸುವಂಥ ಪ್ರಹ್ಲಾದ್ ಗುರುಗಳು ನೆರವೇರಿಸ್ತಾ ಇದ್ದಾರೆ. ಹಾಗೆ ಇದರ ಜೊತೆಯಲ್ಲಿ ಶುಭ ಸೂಚನೆ ಅನ್ನುವಂತೆ ಇವತ್ತು ಬಹಳಷ್ಟು ಜೋರು ಮಳೆಯೊಟ್ಟಿಗೂ ಕೂಡ ಗಣೇಶ ಹಬ್ಬದ ಆಚರಣೆ ಇನ್ನು ವಿಶೇಷವಾಗಿ ನಡೀತಾ ಇದೆ. ಯಾವ ರೀತಿ ಈ ಒಂದು ಆಚರಣೆ ನಡೀತಾ ಇದೆ ಬನ್ನಿ ನೋಡೋಣ. ವಿಘ್ನೇಶ್ವರನ ಪೂಜೆಯನ್ನ ಅರಮನೆ ಆವರಣದಲ್ಲಿ ವಿಜೃಂಭಣೆಯಿಂದ ಮಾಡಲಾಗಿತ್ತು. ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇವತ್ತು ಈ ಪೂಜೆಗೆ ಪಾಲ್ಗೊಂಡಿದ್ದನ್ನು ನಾವು ನೋಡ್ಬೋದು. ನಿಜವಾಗ್ಲೂ ಒಂದಷ್ಟು ಜನ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಪ್ರತ್ಯಕ್ಷವಾಗಿ ಗಣೇಶನ ದರ್ಶನವನ್ನ ಮಾಡ್ತಾ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ನಾನು ಹೇಳಿದೆ, ಕಾರ್ಯಕ್ರಮದ ಮುನ್ನವೇ ಬಹಳಷ್ಟು ಮಳೆ ಸುರಿದ್ರೂ ಕೂಡ ಪೂಜೆಗೆ ಯಾವುದೇ ತರ ವಿಘ್ನ ಆಗದೆ ವಿಘ್ನ ವಿನಾಶಕನಿಗೆ ಒಂದು ಪೂಜೆಯನ್ನ ನೆರವೇರಿಸಿದ್ದನ್ನ ನಾವು ನೋಡ್ಬೋದು. ಮೊದಲು ಶೆಡ್ನಲ್ಲಿ ಸ್ವಲ್ಪ ಪೂಜೆ ನಡೀತು. ಅದಾದ ಬಳಿಕ ಮತ್ತೆ ಎಂದಿನಂತೆ ನಡೆಯುವಂತ ಕಾರ್ಯಕ್ರಮ ಎಲ್ಲಿ ಅರಮನೆಯ ಮುಂಭಾಗದಲ್ಲಿ ಕಾಣುವಂತ ಜಾಗ, ಈ ಒಂದು ಮೈದಾನದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಸೊ ಇವತ್ತು ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ನಮ್ಮ ಒಂದು ಚಾನೆಲ್ನ ವತಿಯಿಂದ ಹೇಳ್ತಾ, ಹಾಗೆ ನಮ್ಮ ದಸರಾ ಏನು 2024 ಬಂದಿರುವಂತ ನಮ್ಮ 14 ಆನೆಗಳು ಸೇರಿದಂತೆ ಎಲ್ಲ ಆನೆಗಳಿಗೂ ಗಣೇಶನ ಒಂದು ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಈ ಬಾರಿ ದಸರಾ ಇನ್ನ ವಿಜೃಂಭಣೆಯಿಂದ ನೆರವೇರಲಿ ಅಂತ ನಾವು ಈ ಮೂಲಕ ಆಶಿಸ್ತಾ, ಇನ್ನ ನಮ್ಮ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಅಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.